ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿ ಸೇತುಬಂಧ ಸಂಬಂಧಪಟ್ಟಂತಹ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳ ಗ್ರೇಡ್ಗಳನ್ನು ಸ್ಯಾಟ್ಸ್ನಲ್ಲಿ LBA ಲಾಗಿನ್ ಬಳಸಿಕೊಂಡು ಯಾವ ರೀತಿಯಾಗಿ ನಮೂದು ಮಾಡಬೇಕು ಅನ್ನೋದನ್ನು ನೋಡೋಣ. ಇವು ಮೊದಲನೇದಾಗಿ LBA ಮಾರ್ಕ್ಸ್ ಎಂಟ್ರಿ ಅಂತ ಹೇಳಿ ಸರ್ಚ್ ಮಾಡಿ, ಅಥವಾ LBA ಲಾಗಿನ್ ಕೂಡ ಸರ್ಚ್ ಮಾಡಿ. ನೀವು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಕಾಣುತ್ತೆ, ಅಲ್ಲಿ ಸೈನ್ ಇನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾದಂಥ ಒಂದು ವೆಬ್ ಪೇಜ್ಗೆ ನಾವು ಬರ್ತೀವಿ. ಇದರಲ್ಲಿ ಲಾಗಿನ್ ಆಗಲಿಕ್ಕೆ ಟೀಚರ್, ಸ್ಯಾಟ್ಸ್ ಯೂಸರ್, ಆಫೀಸ್ DDPi ಯೂಸರ್, ನೋಡಲ್ ಆಫೀಸರ್ ಅಂತ ಇದೆ. ವೈಯಕ್ತಿಕವಾಗಿ ಶಿಕ್ಷಕರು ಗ್ರೇಡನ್ನು ಎಂಟ್ರಿ ಮಾಡಲಿಕ್ಕೆ ಟೀಚರ್ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮುಖ್ಯ ಶಿಕ್ಷಕರು ರಿಪೋರ್ಟನ್ನು ಡೌನ್ಲೋಡ್ ಮಾಡೋದಕ್ಕೆ ಸ್ಯಾಟ್ಸ್ ಯೂಸರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಟೀಚರ್ ಲಾಗಿನಲ್ಲಿ ಯಾವ ರೀತಿ ಎಂಟರ್ ಮಾಡಬೇಕು ಅನ್ನೋದು ನೋಡೋಣ. ಟೀಚರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಯೂಸರ್ ನೇಮ್ ಯಾವಾಗಲೂ ಕೂಡ ಅವರ KGD ನಂಬರ್ ಅಥವಾ ಎಂಪ್ಲಾಯಿ ID ಆಗಿರುತ್ತೆ. KGD ನಂಬರ್ ಅಥವಾ ಎಂಪ್ಲಾಯಿ IDಯನ್ನು ಎಂಟರ್ ಮಾಡಿ ಯೂಸರ್ ನೇಮ್ನಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. OTP ನಿಮ್ಮ ರಿಜಿಸ್ಟರ್ ಆದಂಥ ಮೊಬೈಲ್ ನಂಬರ್ಗೆ ಸೆಂಡ್ ಆಗಿರುತ್ತೆ. ಆ OTPಯನ್ನು ಎಂಟರ್ ಮಾಡಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಲಾಗಿನ್ ಆಗ್ತೀರಾ. ಅದರಲ್ಲಿ ನಿಮ್ಮ ಹೆಸರು ಮುಂತಾದ ವಿವರಗಳು ಕಾಣಿಸುತ್ತೆ. ಸೈಡ್ ಮೆನು ಓಪನ್ ಮಾಡಲಿಕ್ಕೆ ಮೇಲ್ಭಾಗದಲ್ಲಿ ಏನು ಅಡ್ಡಗೆರೆ ಇದೆ 3, ಅದನ್ನು ಕ್ಲಿಕ್ ಮಾಡಿ. ನಮಗೆ ಸೈಡ್ ಮೆನು ಓಪನ್ ಆಗುತ್ತೆ. ಈ ಸೈಡ್ ಮೆನುನಲ್ಲಿ ನಾವು ನೋಡ್ಬೋದು ಟೀಚರ್ ಪ್ರೊಫೈಲ್ ಇದೆ, ಲೆಸನ್ ಪ್ಲಾನ್ ಇದೆ, ಅಸೆಸ್ಮೆಂಟ್ ಇದೆ, LBA ಅಸೆಸ್ಮೆಂಟ್ ರಿಪೋರ್ಟ್, ಬ್ರಿಡ್ಜ್ ಕೋರ್ಸ್ ಅಂತ ಇದೆ. ನಾವೀಗ ಸೇತುಬಂಧಕ್ಕೆ ಸಂಬಂಧಪಟ್ಟಂಥ ಗ್ರೇಡ್ಗಳನ್ನು ಎಂಟರ್ ಮಾಡಬೇಕಾಗಿರೋದ್ರಿಂದಾಗಿ ಬ್ರಿಡ್ಜ್ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಬ್ರಿಡ್ಜ್ ಕೋರ್ಸ್ನಲ್ಲಿ ಸ್ಕೂಲ್ ಹೆಸರು, ಸ್ಕೂಲ್ ಅಡ್ರೆಸ್, ಸ್ಕೂಲ್ ಮೀಡಿಯಂ, ಸ್ಟ್ಯಾಂಡರ್ಡ್ ಎಷ್ಟಿದೆ ಎಲ್ಲ ತೋರಿಸುತ್ತೆ. ನೀವು ಮೀಡಿಯಂ ಒಂದಕ್ಕಿಂತ ಹೆಚ್ಚಿತ್ತು ಅಂದರೆ ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡಬೇಕಾಗತ್ತೆ. ಒಂದೇ ಮೀಡಿಯಂ ಇದ್ದರೆ ಆಟೋಮೆಟಿಕ್ಕಾಗಿ ಅದು ತೊಗೊಂಡಿರುತ್ತೆ ಮೀಡಿಯಮನ್ನು. ನಂತರ ಕ್ಲಾಸನ್ನು ಸೆಲೆಕ್ಟ್ ಮಾಡಿ. ಗ್ರೂಪ್ ಇದೆ, ಲ್ಯಾಂಗ್ವೇಜ್ ಗ್ರೂಪು. ನಿಮ್ಮಲ್ಲಿರ್ತಕ್ಕಂಥ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಿ. ಸೆಕ್ಷನ್ ಸೆಲೆಕ್ಟ್ ಮಾಡಿ. ನಂತರ ಸಬ್ಜೆಕ್ಟನ್ನು ವೈಯಕ್ತಿಕವಾಗಿ ಶಿಕ್ಷಕರು ಎಂಟರ್ ಮಾಡುವಾಗ ಅವರ ವೈಯಕ್ತಿಕ ಸಬ್ಜೆಕ್ಟನ್ನು ತಗೊಳ್ಬೇಕು. ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟನ್ನು ಎಂಟರ್ ಮಾಡಿ, ಅಂದರೆ ಪರೀಕ್ಷೆ ನಡೆಸಿದಂತಹ ದಿನಾಂಕವನ್ನು ಎಂಟರ್ ಮಾಡಿ. ನಂತರ ಸರ್ಚ್ ಅಂತ ಹೇಳಿ ಕ್ಲಿಕ್ ಮಾಡಿ. ಈ ಪೇಜನ್ನು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ಸರ್ಚ್ ಆಗಿರುತ್ತೆ. ನೋಡ್ಬೋದು ವಿದ್ಯಾರ್ಥಿಗಳ ಹೆಸರು ಬಂದಿರುತ್ತೆ. ಅದರ ಮುಂಭಾಗದಲ್ಲಿ L01, L02, L03, L04, L05 ಬಂದಿದೆ. ಅಂದರೆ ಲರ್ನಿಂಗ್ ಔಟ್ಕಮ್ 1, ಲರ್ನಿಂಗ್ ಔಟ್ಕಮ್ 2, ಕಾಂಪಿಟೆನ್ಸೀಸ್ ಏನಿರುತ್ತೆ ಅದರ ಬೇಸ್ ಮೇಲೆ ಅಲ್ಲಿ ಖಾಲಿ ಸ್ಥಳವನ್ನು ಬಿಟ್ಟಿರ್ತಾರೆ. ಅದರ ಆಧಾರದಲ್ಲಿ ನಾವು ಪ್ರತಿ ವಿದ್ಯಾರ್ಥಿಗೂ ಕೂಡ ಗ್ರೇಡನ್ನು ನಾವು ಎಂಟರ್ ಮಾಡಬೇಕಾಗುತ್ತೆ. ನಾನು ಉದಾಹರಣೆಗೆ ಒಂದು ವಿದ್ಯಾರ್ಥಿಯನ್ನು ಗ್ರೇಡನ್ನು ಎಂಟರ್ ಮಾಡ್ತೀನಿ. ನೀವು ವಿದ್ಯಾರ್ಥಿ ಏನಾದರೂ ಅಸಾಮರ್ಥ್ಯವನ್ನು ಗಳಿಸಿದರೆ E ಅಂತೇಳಿ ಕ್ಲಿಕ್ ಮಾಡಿ. ಒಂದು ವೇಳೆ ಅಸಾಮರ್ಥ್ಯವನ್ನು ಗಳಿಸಿಲ್ಲ ಅಂದರೆ ನೀವು B ಅಂತೇಳಿ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ಎಲ್ಲ ವಿದ್ಯಾರ್ಥಿಗಳ ಒಂದು ಪೂರ್ವ ಪರೀಕ್ಷೆಯ ಗ್ರೇಡ್ಗಳನ್ನು ನೀವು ಸಂಪೂರ್ಣವಾಗಿ ಫಿಲ್ ಮಾಡಬೇಕಾಗುತ್ತೆ. ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ತರಗತಿಯಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಗ್ರೇಡ್ಗಳನ್ನು ನೀವು ಪೂರ್ವ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ವಿದ್ಯಾರ್ಥಿ ಏನಾದರೂ ಆ ಕಾಂಪಿಟೆನ್ಸಿಯನ್ನು ಗಳಿಸಿದರೆ ಗ್ರೀನ್ ಬಣ್ಣದಲ್ಲಿ, ಹಸಿರು ಬಣ್ಣದಲ್ಲಿ A ತೋರಿಸುತ್ತೆ. ಆ ವಿದ್ಯಾರ್ಥಿ ಗಳಿಸಿಲ್ಲ ಅಂದರೆ ನಾವು B ಅಕ್ಷರವನ್ನು ಟೈಪ್ ಮಾಡಿದ ನಂತರ ಅಲ್ಲಿ ಕೆಂಪು ಬಣ್ಣದಲ್ಲಿ ತೋರಿಸುತ್ತೆ. ಎಲ್ಲ ವಿದ್ಯಾರ್ಥಿಗಳ ಗ್ರೇಡ್ಗಳನ್ನು ಎಂಟರ್ ಮಾಡಿದ ನಂತರ ನೀವು ಕೆಳಭಾಗದಲ್ಲಿ ಸೇವ್ ಅಂತ ಇದೆ ಮತ್ತು ಫೈನಲ್ ಸೇವ್ ಅಂತ ಇದೆ. ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮಗೆ ಕನ್ಫರ್ಮೇಷನ್ ಕೇಳುತ್ತೆ. ಸೇವ್ ಅಂತೇಳಿ ಮತ್ತೊಮ್ಮೆ ಕ್ಲಿಕ್ ಮಾಡಿ. ಈಗ ಸೇವ್ಡ್ ಸಕ್ಸಸ್ಫುಲಿ, ಯು ಕ್ಯಾನ್ ಸ್ಟಿಲ್ ಎಡಿಟ್ ಅಂತ ಇದೆ. ನಾವು ಫೈನಲ್ ಸೇವ್ ಮಾಡುವವರೆಗೆ ಈ ಮಾಹಿತಿಗಳನ್ನು
ಎಡಿಟ್ ಮಾಡಬಹುದು. ಒಂದು ಸಲ ಫೈನಲ್ ಸೇವ್ ಮಾಡಿದ ಮೇಲೆ ನಾವು ಆ ಮಾಹಿತಿಗಳನ್ನು, ಯಾವುದೇ ಮಾಹಿತಿಗಳನ್ನು ಎಡಿಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲ ಮಾಹಿತಿಗಳನ್ನು ಎಂಟರ್ ಮಾಡಿ ಸೇವ್ ಮಾಡಿದ ನಂತರ ನೀವು ಫೈನಲ್ ಸೇವನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಫೈನಲ್ ಸೇವ್ ನಂತರ ಯಾವುದೇ ಎಡಿಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಒಮ್ಮೆ ಎಲ್ಲ ರಿಸಲ್ಟನ್ನು ನೋಡಿಕೊಂಡು ನೀವು ಫೈನಲ್ ಸೇವನ್ನು ಕ್ಲಿಕ್ ಮಾಡಿ. ನಾನು ಫೈನಲ್ ಸೇವ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಫೈನಲ್ ಸೇವ್ ಕ್ಲಿಕ್ ಮಾಡಿದಾಗ ಕೂಡ ನಮಗೆ ಕನ್ಫರ್ಮೇಷನ್ ಕೇಳುತ್ತೆ. ಆವಾಗ ನಾವು ಸೇವ್ ಅಂತೇಳಿ ಕ್ಲಿಕ್ ಮಾಡಬೇಕು. ಬ್ರಿಡ್ಜ್ ಕೋರ್ಸ್ ಸೇವ್ಡ್ ಸಕ್ಸಸ್ಫುಲಿ, ಡಾಟಾ ಫೈನಲೈಸ್ಡ್ ಆ್ಯಂಡ್ ಫ್ರೋಜನ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ಡಾಟಾ ಫ್ರೀಜ್ ಆಗುತ್ತೆ ಮತ್ತು ನಾವು ಅದನ್ನು ಎಡಿಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಟೀಚರ್ ಪ್ರೊಫೈಲ್ಗೆ ಹೋಗಿ ಆನಂತರ ಬ್ರಿಡ್ಜ್ ಕೋರ್ಸನ್ನು ಕ್ಲಿಕ್ ಮಾಡಿಕೊಂಡು ಬ್ರಿಡ್ಜ್ ಕೋರ್ಸ್ನಲ್ಲಿ ಪುನಃ ನಾವು ಈ ಮಾಹಿತಿಗಳೇನಿರುತ್ತೆ ಆ ಮಾಹಿತಿಗಳನ್ನು ಎಂಟರ್ ಮಾಡಬೇಕು. ಮೀಡಿಯಮ್ ಸೆಲೆಕ್ಟ್ ಆಗಿರುತ್ತೆ. ಕ್ಲಾಸನ್ನು ಎಂಟರ್ ಮಾಡಿ ನೀವು ಯಾವುದು ರಿಪೋರ್ಟ್ ನೋಡಬೇಕಾಗಿದೆ ಆ ರಿಪೋರ್ಟ್ ಕ್ಲಾಸನ್ನು, ಸಬ್ಜೆಕ್ಟ್ ಗ್ರೂಪ್, ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕ್ಷನನ್ನು ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡಿ. ಸಬ್ಜೆಕ್ಟ್ ಯಾವುದು ನೀವು ನೋಡಬೇಕಾಗಿದೆ ರಿಪೋರ್ಟ್, ಅದನ್ನು ಸಬ್ಜೆಕ್ಟ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಮುಖ್ಯವಾಗಿ ಡೇಟನ್ನು ಎಂಟರ್ ಮಾಡಬೇಕು. ನೀವು ಯಾವ ಒಂದು ದಿನ ಪರೀಕ್ಷೆ ನಡೆಸಿರ್ತೀರ ಮತ್ತು ಮಾರ್ಕ್ಸನ್ನು ಎಂಟರ್ ಮಾಡುವಾಗ ಯಾವ ಡೇಟ್ ಹಾಕಿರ್ತೀರ ಅದೇ ಡೇಟನ್ನು ಎಂಟರ್ ಮಾಡಬೇಕಾಗುತ್ತೆ. ಬೇರೆ ಡೇಟ್ ಹಾಕಿದರೆ ರಿಪೋರ್ಟ್ ತೋರಿಸಲ್ಲ. ಅಷ್ಟಾದ ನಂತರ ಕೆಳಭಾಗದಲ್ಲಿ ಸರ್ಚ್ ಅಂತ ಇರುತ್ತಲ್ಲ, ಸರ್ಚನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗ ರಿಪೋರ್ಟು ನಾವು ನೋಡ್ಬೋದು. ಪೇಜನ್ನು ಸ್ಕ್ರೋಲ್ ಡೌನ್ ಮಾಡಿ ನೀವು ನೋಡಿದರೆ ದಿಸ್ ರೆಕಾರ್ಡ್ ಈಸ್ ಫೈನಲ್ ಸೇವ್ಡ್, ನೋ ಫರ್ದರ್ ಎಡಿಟ್ಸ್ ಅಲೋಡ್ ಅಂತ ಇದೆ. ಈಗ ಈ ರೆಕಾರ್ಡ್ ಸೇವ್ ಆಗಿದೆ ಮತ್ತು ನಾವು ಯಾವುದೇ ಎಡಿಟನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಕೆಳಭಾಗದಲ್ಲಿ ನಮಗೆ ರಿಪೋರ್ಟ್ ಕಾಣಿಸುತ್ತೆ. ಈ ರಿಪೋರ್ಟನ್ನು ನಾವು PDF ಅಥವಾ ಎಕ್ಸೆಲ್ ರೂಪದಲ್ಲಿ ಡೌನ್ಲೋಡ್ ಮಾಡಿ ನಾವು ಇಟ್ಕೋಬೋದು. ಭೌತಿಕವಾಗಿ ಮಾರ್ಕ್ಸ್ಗಳನ್ನು ಅಥವಾ ಗ್ರೇಡ್ಗಳನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ. ನೀವಿಲ್ಲಿ ರಿಪೋರ್ಟ್ ಮೇಲ್ಭಾಗದಲ್ಲಿ ಕೆಂಪು ಬಣ್ಣದಲ್ಲಿ PDF ಸಿಂಬಲ್ ಇರುತ್ತೆ. ಅದರ ಪಕ್ಕದಲ್ಲಿ ಗ್ರೀನ್ ಬಣ್ಣದಲ್ಲಿ ನಮಗೆ ಎಕ್ಸೆಲ್ ಸಿಂಬಲ್ ಇರುತ್ತೆ. ನೀವು PDF ಅಲ್ಲಿ ಬೇಕಾಗಿರೋದ್ರಿಂದಾಗಿ PDF ಮೇಲೆ ಕ್ಲಿಕ್ ಮಾಡಿದರೆ ನಮಗೆ PDF ರಿಪೋರ್ಟು ಡೌನ್ಲೋಡ್ ಆಗುತ್ತೆ. ಇದೇ ಒಂದು ಪೇಜನ್ನು ನಾವು ಸೇತುಬಂಧ ಪೂರ್ವ ಪರೀಕ್ಷೆಯ ಗ್ರೇಡ್ ಚಾರ್ಟ್ ಆಗಿ ನಾವು ನಮ್ಮ ಒಂದು ರೆಕಾರ್ಡ್ನಲ್ಲಿ ಪ್ರಿಂಟ್ ತೆಗೆದು ಇಟ್ಕೋಬೇಕಾಗತ್ತೆ. ಈ ರೀತಿಯಾಗಿ ವೈಯಕ್ತಿಕವಾಗಿ ಶಿಕ್ಷಕರು ಪ್ರತಿ ತರಗತಿಯ ಪ್ರತಿ ವಿಷಯದ ಒಂದು ಪೂರ್ವ ಪರೀಕ್ಷೆಯ ಗ್ರೇಡ್ಗಳನ್ನು ನಮೂದು ಮಾಡ್ಬೋದಾಗಿರುತ್ತೆ. ಧನ್ಯವಾದಗಳು.